ಮಹಾಮಳೆಗೆ ವಿಜಯಪುರದಲ್ಲಿ ಭೀಕರ ದುರಂತವೇ ಸಂಭವಿಸಿದೆ. ಮನೆಯ ಮೇಲ್ಛಾವಣಿ ಕುಸಿದು 4 ಆಗಿದ್ದಾರೆ. ಜೀವಂತ ಸಮಾಧಿಯಾಗಿರುವಂತಹ ಘಟನೆ ನಡೆದಿರುವಂತದ್ದು. ಇನ್ನು ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ಮನೆಯ ಮೇಲ್ಛಾವಣಿ ಕುಸಿದು 4 ಜೀವಂತ ಸಮಾಧಿಯಾಗಿದ್ದಾರೆ. ಸುರಿದ ಧಾರಾಕಾರ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದು ಹೋಗಿದೆ. ಹಾಗಾಗಿ ಮನೆಯಲ್ಲಿದ್ದಂಥವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ವಿಜಯಪುರದ ಆಲಮೇಲದ ಮೊರಟಗಿ ಗ್ರಾಮದಲ್ಲಿ ನಡೆದಿರುವಂತಹ ದಾರುಣ ಘಟನೆ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಚಿವ ಎಂ ಬಿ ಪಾಟೀಲ್ ಅವರು ಪರಿಶೀಲನೆ ನಡೆಸಿದ್ದು ವಿಷಾದ ವ್ಯಕ್ತಪಡಿಸಿದರೆ ಸರ್ಕಾರದ ವತಿಯಿಂದ ಮೃತ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ವೈಯಕ್ತಿಕವಾಗಿ ನಾನು ಸಹಾಯವನ್ನು ಮಾಡ್ತೇನೆ ಅಂತ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯಪುರದ ಅಲಮೇಲದ ಮೊರಟಗಿ ಗ್ರಾಮದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದ ಪರಿಣಾಮ ಮನೆಯ ಒಳಗಿದ್ದಂಥ 4 ಮೃತಪಟ್ಟಿದ್ರು. ಹಾಗಾಗಿ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದ ಸಚಿವ ಎಂ ಬಿ ಪಾಟೀಲ್ ಸಂತಾಪ ಸೂಚಿಸಿದ್ದಾರೆ. ಘಟನೆ ಬಗ್ಗೆ ಇದೇ ವೇಳೆ ಮೃತರ ಕುಟುಂಬಕ್ಕೆ ಪರಿಹಾರ ನೀಡುವುದಾಗಿಯೂ ಭರವಸೆ ಕೊಟ್ಟಿದ್ದಾರೆ. ಶಿಕ್ಷಣ ಅವ್ನಿಗೆ ಏನಾಗುವಂತ ಮುಂದೆ ಎಲ್ಲಾನು ಕೂಡ ಆಗ್ಬೇಕು. ಅದಕ್ಕೆ ಅವ್ನ ಶಿಕ್ಷಣ ಅವ್ನಿದು ಆಗ್ಬೇಕ. ಅದು ಬೇರೆ ಯಾರು ಮುಟ್ಟಂಗಿಲ್ಲ ಏನ್ರಿ. ಅವ್ನ ಸೀಮಿತ ಏನ್ವಾ. ಎಂ ಬಿ ಪಾಟೀಲ್ ಅವರು ಭರವಸೆ ಕೊಡ್ತಾ ಇರುವಂತದ್ದು ಕುಟುಂಬದ ಬಗ್ಗೆ. ಮೃತರ ಕುಟುಂಬಸ್ಥರಿಗೆ ಧೈರ್ಯ ಹೇಳಿ ಸಾಂತ್ವನ ಹೇಳ್ತಾ ಇನ್ನು ಕುಟುಂಬದಲ್ಲಿ ಬದುಕುಳಿದಿರುವಂತಹ ಮಕ್ಕಳೇನಿವೆ ಆ ಮಕ್ಕಳ ಎಜುಕೇಷನ್ಗೆ ಸಹಾಯ ಮಾಡುವುದಾಗಿಯೂ ಕೂಡ ಹೇಳ್ತಾ ಇದ್ರು. ಮತ್ತೆ ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತೇನೆ, ಅದರ ಜೊತೆಗೆ ಸರ್ಕಾರದ ಕಡೆಯಿಂದ 5 ಲಕ್ಷ ಪರಿಹಾರವನ್ನು ನೀಡುವುದಾಗಿ ಈಗಾಗಲೇ ಘೋಷಣೆಯನ್ನ ಮಾಡಿದಂಥ ಎಂ ಬಿ ಪಾಟೀಲ್ ಅವರು ವೈಯಕ್ತಿಕವಾಗಿ ಸಹಾಯ ಮಾಡುವುದಾಗಿ ಹೇಳಿದ್ದಾರೆ. ಮನೆಯ ಮೇಲ್ಛಾವಣಿ ಕುಸಿದು 4 ಮೃತಪಟ್ಟಂತಹ ಒಂದು ಘಟನೆ ವಿಜಯಪುರದ ಅಲಮೇಲದಲ್ಲಿ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಎಂ ಬಿ ಪಾಟೀಲ್ ಈ ವೇಳೆ ಅಲಮೇಲ ಗ್ರಾಮಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆಗಿರುವಂತಹ ದುರಂತ ಏನು ಅನ್ನೋದರ ಕುರಿತು ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಬೇರೆ ಯಾರು ಮುಟ್ಟಂಗಿಲ್ಲ ಏನ್ರಿ. ಅವ್ನ ಸೀಮಿತ